ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್ ಶೈವ. ಈ ವಿಡಿಯೋದಲ್ಲಿ ಜೀವಾಮೃತ ಮಾಡೋದು ಹೇಗೆ, ಜೀವಾಮೃತದಿಂದ ಏನೇನು ಉಪಯೋಗ ಅದನ್ನೆಲ್ಲ ಸಂಪೂರ್ಣ ವಿಡಿಯೋನ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಜೀವಾಮೃತ ಮಾಡೋದು ಹೇಗೆ ಅಂದರೆ, ಒಂದು ಡ್ರಮ್ಗೆ 200 ಲೀಟ್ರ್ ನೀರು, 200 ಲೀಟ್ರ್ ನೀರಿಗೆ 10 kg ಸಗಣಿ, 10 kg ಸಗಣಿ ಆದಮೇಲೆ 2 kg ಸಾವಯವ ಬೆಲ್ಲ, ದ್ವಿದಳ ಧಾನ್ಯದ ಯಾವ್ದಾದ್ರು ಪುಡಿ, ಕಡಲೆ ಹಿಟ್ಟು, ಈಗ ದ್ವಿದಳ ಧಾನ್ಯದ ಯಾವ್ದಾದ್ರು ಸರಿ, ಕಡಲೆ ಹಿಟ್ಟು ಈ ಥರ ಸುಮಾರು ಥರ ದ್ವಿದಳ ಧಾನ್ಯದ ಪುಡಿ ಹಾಕಬೇಕು. ಹಾಗೆ 10 ಲೀಟ್ರ್ ಗಂಧ ಹಾಕಿ ಇದನ್ನು ಪ್ರತಿದಿನ, ಇದು 6 ದಿನಕ್ಕೆ 7 ದಿನಕ್ಕೆ ರೆಡಿ ಆಗುತ್ತೆ. ಪ್ರತಿದಿನನೂ ಕ್ಲಾಕ್ ವೈಸ್ ತಿರುಗ್ತಾ ಇರಬೇಕು ರೌಂಡ್ಗೆ. ಒಂದೇ ಕಡೆ ಇವತ್ತು ಯಾವ ಥರ ಈ ಥರ ತಿರುಗಿದ್ರೆ ಮುಂದಕ್ಕೂ ಅದೇ ಥರ ತಿರುಗಬೇಕು. ಯಾಕೆಂದರೆ ಜೀವಾಣುಗಳು ಉಲ್ಟಾ ತಿರುಗಿದ್ರೆ ಜೀವಾಣುಗಳು ಸತ್ತೋಗ್ತವೆ. ಇದನ್ನು ಯಾವುದೇ ರೀತಿ ಇದು ಸ್ಪ್ರೇ ಮಾಡೋದು ಭಾರಿ ಕಷ್ಟ ಆಗುತ್ತೆ ಸ್ಪ್ರೇ ಮಾಡೋಕ್ಕೆ. ಯಾಕೆಂದರೆ ಸಗಣಿ ಅಂಶ ಇರೋದ್ರಿಂದ ಸ್ಪ್ರೇ ಮಾಡೋಕ್ಕಾಗಲ್ಲ. ಇದನ್ನು ಟ್ರೆಂಚಿಂಗ್ ಮುಖಾಂತರ ಬಿಡಬೇಕು. ಸ್ಪ್ರೇ ಯಾವ ಥರ ಸ್ಪ್ರೇನ ಮಾಡ್ಬೋದು. ಸ್ಪ್ರೇ ಯಾವ ಥರ ಮಾಡಬೇಕು ಅಂದರೆ, ಒಂದು ಬಟ್ಟಿ ಇಳಿಸಿ ಸ್ಪ್ರೇ ಮಾಡಬೇಕಾಗುತ್ತೆ. ಫಿಲ್ಟ್ರ್ ಮಾಡಿ ಅದನ್ನು ಜಾಸ್ತಿ ಟೈಮ್ ಹಿಡಿಯುತ್ತೆ, ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೋಸ್ಕರ ಸ್ಪ್ರೇ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಟ್ರೆಂಚಿಂಗ್ ಮುಖಾಂತರ ಅದು ಆರಾಮಾಗಿ ಎಲ್ಲ ಥರ ಟ್ರೆಂಚಿಂಗ್ ಮುಖಾಂತರ ಬಿಡ್ಬೋದು. ನೋಡಿ, ಈಗ ನಮ್ಮ ಹತ್ರ ರೆಡಿ ಇದೆ. ನೋಡಿ 10 kg ಸಗಣಿ ಹಾಕ್ತಿದ್ದೀನಿ ಈಗ. ನೋಡಿ, ಇದು 10 kg ಸಗಣಿ ಇದೆ. ಇದು 10 kg ಸಗಣಿ ದೇಸಿ ಹಸುವಿಂದ ಆಗಿರಬೇಕು. ಯಾವುದೇ ರೀತಿ ಫಾರಂ ಹಸುಗಳು ಬೇಡ. ದೇಸಿ ಹಸುವಿಂದ ಸಗಣಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ರೀತಿ ಗಿಡಗಳಿಗೂ ಬಿಡ್ಬೋದು. ಈ ಕೆಮಿಕಲ್ ಬಳಸಿ ತಕ್ಷಣಕ್ಕೆ ಇದನ್ನು ಬಳಸಿದರೆ ರಿಸಲ್ಟ್ ಬರಲ್ಲ. ಕೆಮಿಕಲ್ನ ಹಂತವಾಗಿ ಕಡಿಮೆ ಮಾಡ್ಕೊತಾ ಬರಬೇಕು. ಕೆಲವ್ರು ಮಾಡ್ಬಿಟ್ಟು ರಿಸಲ್ಟ್ ಬರಲ್ಲ, ಇದೆಲ್ಲ ಇದು ಅಂತಾರೆ. ಕೆಮಿಕಲ್ ಬಳಸಿರ್ತಾರೆ, ಕೆಮಿಕಲ್ಗೆ ಅಡಿಕ್ಟ್ ಆಗ್ಬಿಟ್ಟಿರುತ್ತೆ ಭೂಮಿ. ಅದಕ್ಕೋಸ್ಕರ ಇದರಿಂದ ಏನು ಉಪಯೋಗ ಅಂದರೆ, ಇದು ಭೂಮಿಲಿರೋ ಸೂಕ್ಷ್ಮಾಣುಗಳನ್ನ ಇನ್ನೂ ಜಾಸ್ತಿ ಗಿಡಗಳಿಗೆ ಬೇಕಾಗಿರೋಂತೆ ಪೋಷಕಾಂಶಗಳನ್ನ ಗಿಡ ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಈಗ ಗೋಮೂತ್ರ ಹಾಕ್ತಾ ಇದ್ದೀನಿ. ಇದು ಹತ್ತು ಲೀಟ್ರ್ ಗೋಮೂತ್ರ ಹಾಕಿದ್ದೀನಿ. ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಬೆಲ್ಲ 2 kg ಬೆಲ್ಲ ಆ್ಯಡ್ ಮಾಡ್ತೀನಿ. ಇದು ಸಾವಯವ ಬೆಲ್ಲನೇ ಆ್ಯಡ್ ಮಾಡಿ. ಈಗ ಸಾವಯವ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ದ್ವಿದಳ ಧಾನ್ಯದ ಹಿಟ್ಟು 2 kg. ಇದು ದ್ವಿದಳ ಧಾನ್ಯದ 2 kg ಇರಬೇಕು. 2 kg ಮೇಲಿದ್ರೆ ಏನಾಗಲ್ಲ, 2 kg ಹಾಕಲೇಬೇಕು. ನೋಡಿ, ಈ ಥರ ಇದನ್ನೆಲ್ಲ ಚೆನ್ನಾಗಿ ಇದು ಮಾಡಿ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಬೆಳಗ್ಗೆ ಸಂಜೆ ತಿರುಗಿಸ್ತಾ ಇರಬೇಕು. ಬೆಲ್ಲ, ಸಗಣಿ, ಗಂಜಾ ಮತ್ತು ದ್ವಿದಳ ಧಾನ್ಯದ ಪುಡಿ ಹಾಕಿದ್ಮೇಲೆ ಯಾವ ಹೊಲಕ್ಕೆ ಬಳಸ್ತಿರ್ತೀವೋ ಹೊಲದ್ದು 2 ಇಡಿ ಮಣ್ಣನ್ನ ಇದ್ರೊಳಗೆ ಹಾಕಬೇಕು. ನೋಡಿ, ಇಲ್ಲಿ 2 ಇಡಿ ಮಣ್ಣು ತೆಗ್ದಿದ್ದೀನಿ ನಾನು. ಈ ಮಣ್ಣು ಅದರೊಳಗೆ ಹಾಕ್ತಿದ್ದೀನಿ. ನೀವು ತಿರುಗಿಸ್ಬೇಕಾದ್ರೆ ಇವತ್ತು ಈ ಥರ ತಿರುಗಿಸಿದ್ದೀರ ಅಂದರೆ, ಮಾರನೇ ಬೆಳಗ್ಗೆ ಪ್ರತಿದಿನವೂ ಇದೇ ಥರ ತಿರುಗಿಸ್ಬೇಕು. ಉಲ್ಟಾ ತಿರುಗಿಸೋಕೆ ಹೋಗ್ಬೇಡಿ. ಜೀವಾಣುಗಳೆಲ್ಲ ಸತ್ತೋಗ್ತವೆ. ಅದರಿಂದ ತುಂಬ ನೀವು ಮಾಡಿರೋದು ಸುಮ್ಮನೆ ವ್ಯರ್ಥ ಆಗುತ್ತೆ. ಇದನ್ನು ಯಾವುದೇ ರೀತಿ ಬೆಳೆಗಾದರೂ ಕೊಡ್ಬೋದು. ಇದನ್ನು ಎಷ್ಟು ದಿನಕ್ಕೊಂದ್ಸಲಿ ಕೊಡಬೇಕು, ಅದು ಪ್ರತಿ 15 ದಿನಕ್ಕೊಂದ್ಸಲಿ ಬೆಳೆ ಕೊಟ್ಟರೆ ಗಿಡ ಚೆನ್ನಾಗಿ ಹೂ ಬರೋದು. ಆಮೇಲೆ ಈಗ 1 kg ಬಿಡ್ತಿರೋದು ಗಿಡ 1 kg ಬಿಡ್ತಿರೋ ಗಿಡ 2 kg ಬಿಡೋದು, ಇಳುವರಿ ಜಾಸ್ತಿ ಆಗೋದು. ಆಮೇಲೆ ಗಿಡದಲ್ಲಿ ಬರೋ ಮುದುರು ರೋಗ ಇರುತ್ತಲ್ಲ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ತುಂಬ ಉಪಯೋಗಗಳಿದೆ. ನಾನು ಸುಮಾರು 1 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀನಿ. ನಮಗೆ ಒಳ್ಳೆ ರಿಸಲ್ಟ್ ಬರ್ತಿದೆ. ನೀವು ಮಾಡಿ. ಈ ಕೆಮಿಕಲ್ ಮುಕ್ತ ಭೂಮಿಯಾಗಿ ಮಾಡಬೇಕು ಅಂತ ಎಲ್ಲರೂ ರೈತರಲ್ಲಿ ಕೇಳ್ಕೊತೀನಿ. ಕೆಮಿಕಲ್ ಮುಕ್ತ ಭೂಮಿಯಾಗಿ ಮಾಡಬೇಕು ಅಂತ ರೈತರನ್ನ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.